ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನು ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಇಂಡಿಯಾ US ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಕಾಮರ್ಸ್ ಸೆಕ್ರೆಟರಿ ಅವರ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಇದು. ನೋಡಬಹುದು, ಇಂಡಿಯಾ US ಟ್ರೇಡ್ ಡೀಲ್ ವೆರಿ ನಿಯರ್ ಕಂಪ್ಲೀಷನ್, ಲಾರ್ಜರ್ FTAs ವಿಲ್ ಟೇಕ್ ಟೈಮ್. ಅಂದ್ರೆ ತುಂಬಾ ದಿನದಿಂದನೂ ಕೂಡ ನಾವು ಇದನ್ನ ನೋಡ್ತಾ ಇದೀವಿ. ಕೆಲವು ಸಲ ಅಮೆರಿಕ ಹೇಳುತ್ತೆ ಆಲ್ಮೋಸ್ಟ್ ಫೈನಲ್ ಆಗಿದೆ, ಹತ್ರಕ್ಕೆ ಬಂದಿದ್ದೀವಿ ಅಂತ. ಕೆಲವು ಸಲ ಇಂಡಿಯಾದಿಂದ ಈ ರೀತಿ ಅಪ್ಡೇಟ್ ಗಳು ಬರುತ್ತೆ. ಈಗ ಕಾಮರ್ಸ್ ಸೆಕ್ರೆಟರಿಯಿಂದ ಬಂದಿದೆ, ಸದ್ಯದಲ್ಲೇ ಕಂಪ್ಲೀಟ್ ಆಗ್ಬೋದು. ಜೊತೆಗೆ ಯಾವುದೇ ದೊಡ್ಡ ಅಗ್ರಿಮೆಂಟ್ ಗಳು ಖಂಡಿತ ಸಮಯವನ್ನ ತಗೊಳ್ತವೆ, ಅದನ್ನೇ ಅವರು ಕೂಡ ಹೇಳಿದ್ದಾರೆ. CNBC TV18 ಜೊತೆ ಇಂಟರಾಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಈ ಬಗ್ಗೆ ಇವರು ಮಾತಾಡಿದ್ದಾರೆ. ನೋಡೋಣ ಯಾವಾಗ ಆಗುತ್ತೆ ಈ ಡೀಲ್ ಅಂತ. ಖಂಡಿತ ಮಾರ್ಕೆಟ್ ಅಂತೂ ತುಂಬಾನೇ ವೆಯ್ಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಮೇ ಬಿ ಈ ಡೀಲ್ ಆದ್ರೆ ಒಂದಷ್ಟು ಪುಷ್ ಸಿಗಬಹುದು ಮಾರ್ಕೆಟ್ಗೆ. ಯಾಕಂದ್ರೆ ಇಲ್ಲಿವರೆಗೂ ಹಲವಾರು ಒಳ್ಳೆ ಸುದ್ದಿಗಳು ಬಂದಿದಾವೆ, ಬಟ್ ಮಾರ್ಕೆಟ್ ರಿಯಾಕ್ಟ್ ಅಂತೂ ಮಾಡೇ ಇಲ್ಲ. ಎಸ್ಪೆಷಲಿ ಒಳ್ಳೆ ಸುದ್ದಿಗಳಿಗೆ ಅಪ್ ಆಗಿಲ್ಲ, ಬಟ್ ಬ್ಯಾಡ್ ನ್ಯೂಸ್ ಗಳಿಗೆ ಅಥವಾ ಕೆಟ್ಟ ಸುದ್ದಿಗಳಿಗಂತೂ ಮಾರ್ಕೆಟ್ ದೊಡ್ಡದಾಗಿ ಬಿದ್ದಿದೆ. ಇಂತಹ ಸಂದರ್ಭದಲ್ಲಿ ಇನ್ನು ಒಂದೇ ಒಂದು ಟ್ರಿಗರ್ ಅಂದ್ರೆ, ಮಾರ್ಕೆಟ್ ನ ಮೂವ್ ಮಾಡುವಂತ ಟ್ರಿಗರ್ ಅಂದ್ರೆ ಅದು ಸದ್ಯದ ಮಟ್ಟಿಗೆ ಇರೋದು ಇಂಡಿಯಾ US ಟ್ರೇಡ್ ಡೀಲ್ ಅಂತಾನೆ ಹೇಳ್ಬೋದು. ಇನ್ನೆಲ್ಲವೂ ಕೂಡ ಬಂದಾಗಿದೆ. ಬಜೆಟ್ ಬಂತು, GST ರ್ಯಾಷನಲೈಸೇಷನ್ ಬಂತು, ಟ್ಯಾಕ್ಸ್ ಬದಲಾವಣೆಗಳು ಬಂತು ಲಾಸ್ಟ್ ಇಯರ್. ಬಟ್ ಮಾರ್ಕೆಟ್ ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಈಗ ಒಂದೇ ಒಂದು ಟ್ರಿಗರ್ ಪಾಯಿಂಟ್ ಅಂದ್ರೆ ಅದು ಭಾರತ ಹಾಗೂ ಅಮೆರಿಕ ನಡುವಿನ ಟ್ರೇಡ್ ಡೀಲ್. ನೋಡೋಣ ಯಾವಾಗ ಆಗುತ್ತೆ ಅಂತ. ಮೇ ಬಿ ಅದೊಂದಾದ್ರೆ ಮಾರ್ಕೆಟ್ ಆಗ ಒಂದಷ್ಟು ರಿಯಾಕ್ಟ್ ಮಾಡಬಹುದೇನೋ. ಹೋಪ್ಸ್ ಅಂತೂ ಇದೆ. ಅದು ಹೋಪ್ಸ್ ಆಗಿ ಇರುತ್ತಾ ಅಥವಾ ರಿಯಾಲಿಟಿ ಆಗಿ ಬದಲಾಗುತ್ತಾ, ಅದನ್ನ ಕಾದು ನೋಡ್ಬೇಕಾಗಿದೆ. ಆಸ್ ಎ ಇನ್ವೆಸ್ಟರ್ಸ್ ಖಂಡಿತ ನಾವಂತೂ ಕಾಯ್ತಾನೆ ಇದ್ದೀವಿ ಆ ಸುದ್ದಿ ಬೇಗ ಬರ್ಲಿ ಅಂತ. ಅಟ್ಲೀಸ್ಟ್ ಆಗಾದ್ರೂ ಮಾರ್ಕೆಟ್ ಅಪ್ ಆಗುತ್ತಾ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ನಿನ್ನೆಯ STT ಹೈಕ್ ಗೆ ಸಂಬಂಧಪಟ್ಟಂತ ಸುದ್ದಿ. ನಿತಿನ್ ಕಾಮತ್ ಅವರು ಹೇಳಿರುವಂತದ್ದು ನೋಡಬಹುದು. ನಿತಿನ್ ಕಾಮತ್ ವಾನ್ಸ್ STT hike may not curb F&O speculation, instead its trading volumes. ಇದು ಖಂಡಿತ ನಿಜ ಅನ್ಸುತ್ತೆ. ಯಾಕೆಂತಂದ್ರೆ ಈಗಾಗಲೇ F&O ಮಾಡ್ತಾ ಇರೋರು ಜಸ್ಟ್ STT ರೈಸ್ ಆಯ್ತು ಅಂತ ನಿಲ್ಸೋದಂತೂ ಸಾಧ್ಯತೆಗಳು ತುಂಬಾ ಕಡಿಮೆ. ಇನ್ ಕೇಸ್ ಅವರಿಗೆ ಲಾಸ್ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅವರು ಮೇ ಬಿ ನಿಲ್ಲಿಸಬಹುದೇನೋ. ಬಟ್ STT ರೈಸ್ ಆಗಿದೆ, ಅದಕ್ಕಾಗಿ ನಾನು ಟ್ರೇಡಿಂಗ್ ಮಾಡೋದನ್ನ ನಿಲ್ಲಿಸ್ತೀನಿ ಅನ್ನೋಷ್ಟು ನಾವು ಮುಂದೆ ಹೋಗಿಲ್ಲ. ಇನ್ ಕೇಸ್ F&O ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಕ್ಯಾಪಿಟಲ್ ಇಲ್ದಂಗ ಆಗ್ಬೇಕು, ಅಥವಾ ಅವರು F&O ನನಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎರಡಲ್ಲೊಂದ್ ಆಗ್ಬೇಕು. ಒಂಥರ ಇದೆಂಗೆ ಅಂತಂದ್ರೆ, ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರೋ ಅಂತಾರ ತರ. ಮದ್ಯಪಾನ ಬಿಡ್ಬೇಕು ಅಂದ್ರೆ ಅವ್ರು ಮನ್ಸ್ ಮಾಡ್ಬೇಕು, ಇಲ್ಲ ಏನಾದ್ರೂ ಸಮಸ್ಯೆ ಆಗ್ಬೇಕು. F&Oಗೆ ಅಡಿಕ್ಟ್ ಆಗಿರೋರು ಕೂಡ ಹಂಗೆ, ಇಲ್ಲ ಕ್ಯಾಪಿಟಲ್ ಇಲ್ದಂಗ ಆಗ್ಬೇಕು, ಇಲ್ವಾ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಆಗ ಅದನ್ನ ನಿಲ್ಲಿಸಬಹುದೇನೋ. ಅದನ್ನ ಬಿಟ್ರೆ ಜಸ್ಟ್ ಟ್ಯಾಕ್ಸ್ ರೈಸ್ ಮಾಡಿದ ಕಾರಣಕ್ಕೆಲ್ಲ ನಿಲ್ಲಿಸ್ತಾರೆ ಅನ್ನೋದು ಶುದ್ಧ ಸುಳ್ಳು ಅಂದ್ಕೊಳ್ಬೇಕಷ್ಟೇ. ಅಂದ್ರೆ ಸರ್ಕಾರ ಟ್ಯಾಕ್ಸ್ ಹಾಕಕ್ ಒಂದು ದಾರಿ ಹುಡುಕ್ಬಹುದು ಅಷ್ಟೇ, ಹಂಗಂತ ಹೇಳ್ಕೊಂಡು ಅದನ್ನ ಬಿಟ್ರೆ ಬೇರೆ ಅಂತ ದೊಡ್ಡ ಡೆವಲಪ್ಮೆಂಟ್ ಅಂತೂ ಆಗುವಂತ ಸಾಧ್ಯತೆಗಳು ಕಡಿಮೆ. ಬಟ್ ಟ್ರೇಡಿಂಗ್ ವಾಲ್ಯೂಮ್ಸ್ ಮೇಲೆ ಖಂಡಿತ ಹಿಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದನ್ನೇ ಇವರು ಹೇಳ್ತಿದ್ದಾರೆ. ಬಜೆಟ್ ಗೆ ಮುಂಚೆ STT ಕಡಿಮೆ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಬಜೆಟ್ ಅಲ್ಲಿ ಸರ್ಕಾರ ಅದಕ್ಕೆ ಉಲ್ಟಾ ಮಾಡ್ತು. ಅದಕ್ಕಾಗಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡಿದ್ದು. ನಿನ್ನೆ ಇವರು ಹೇಳ್ತಿರೋದು STT ಹೈಕ್ ಮಾಡಿದ ಸ್ಪೆಕ್ಯುಲೇಷನ್ ಅನ್ನ ಕಡಿಮೆ ಮಾಡಲ್ಲ, ಅದು ಟ್ರೇಡಿಂಗ್ ವಾಲ್ಯೂಮ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಟ್ರೇಡಿಂಗ್ ವಾಲ್ಯೂಮ್ಸ್ ಕಡಿಮೆ ಆಯ್ತು ಅಂದ್ರೆ ಅಬ್ವಿಯಸ್ಲಿ ಒಂದಷ್ಟು ಲಿಕ್ವಿಡಿಟಿ ಸಮಸ್ಯೆಗಳು ಬರುತ್ತೆ. ಎಲ್ಲಾ ಸ್ಟಾಕ್ ಗಳಲ್ಲಿ ಬರದೇ ಇರಬಹುದು, ಬಟ್ ಒಂದಷ್ಟು ಷೇರುಗಳಲ್ಲಂತೂ ಆ ಸಮಸ್ಯೆ ಬಂದೇ ಬರುತ್ತೆ. ನೋಡೋಣ, ಅದಕ್ಕೆಲ್ಲ ಕಾಲನೇ ಉತ್ತರ ಹೇಳ್ಬೇಕು. ಸದ್ಯದ ಮಟ್ಟಿಗೆ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಥವಾ ಸ್ಪೆಕ್ಯುಲೇಷನ್ ಆಗುತ್ತೆ ಅದು ಕೂಡ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ, ಆಕ್ಸಿಸ್ ಬ್ಯಾಂಕ್ ಇಂದ ಇವತ್ತು ಬ್ರೇಕಿಂಗ್ ಸುದ್ದಿ ಒಂದು ಬಂದಿದೆ. ನೋಡೋದು, ಆಕ್ಸಿಸ್ ಬ್ಯಾಂಕ್ ಸೆಟ್ ಟು ಬಿ ಇನ್ ದ ಲೀಡ್ ಟು ಬೈ ಔಟ್ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್. ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣಲ್ಲಿ ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ ಆಕ್ಸಿಸ್ ಬ್ಯಾಂಕ್ ಕಡೆಯಿಂದ. ಡೀಲ್ ಲೈಕ್ಲಿ ಟು ಕನ್ಕ್ಲೂಡ್ ಅಟ್ ಎ ಸ್ಲೈಟ್ ಡಿಸ್ಕೌಂಟ್ ಟು ಕರೆಂಟ್ ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸ್, ಬೈಔಟ್ ಟು ಗಿವ್ ಲೆಗ್ ಅಪ್ ಟು ಆಕ್ಸಿಸ್ ಬ್ಯಾಂಕ್ ಪ್ರಯಾರಿಟಿ ಸೆಕ್ಟರ್ ಲೋನ್ ಬುಕ್. ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಕಡೆ ನೋಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಈ ರೀತಿ ಒಂದು ಅಕ್ವಿಸಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಜೊತೆಗೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ವ್ಯಾಲ್ಯೂಯೇಷನ್ ಇದೆ, ಕರೆಂಟ್ ವ್ಯಾಲ್ಯೂಯೇಷನ್ ಗೆ ಕಂಪೇರ್ ಮಾಡಿದ್ರೆ ಮೇ ಬಿ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಡೀಲ್ ಕನ್ಕ್ಲೂಡ್ ಆಗ್ಬಹುದು ಅಂತ ಇದೆ.
ಹಾಗಾಗಿನೇ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಶೇರ್ ಅಲ್ಲಿ ಇವತ್ತು. ಯಾಕಂದ್ರೆ ಕರೆಂಟ್ ವ್ಯಾಲ್ಯೂಯೇಷನ್ ಗಿಂತ ಡಿಸ್ಕೌಂಟ್ ಗೆ ಅಂದ್ರೆ ಆಬ್ವಿಯಸ್ಲಿ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಅಂದ್ರೆ ಕಡಿಮೆ ಪ್ರೈಸ್ ಗೆ ತಗೊಳ್ಳೋರು ಯಾರು ಜಾಸ್ತಿ ಕೊಟ್ಟು ತಗೊಳ್ಳೋದಿಲ್ಲ. ಜೊತೆಗೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ಗೂ ಕೂಡ ಈ ಡೀಲ್ ನ ಅವಶ್ಯಕತೆ ಇದೆ. ನೋಡಬಹುದು, ಪ್ರಮೋಟರ್ಸ್ ಆಫ್ ದ MFI ಮೇಜರ್ ಹ್ಯಾವ್ ಬಿನ್ ಸೀಕಿಂಗ್ ಎನ್ ಎಕ್ಸಿಟ್ ಫಾರ್ ದ ಲಾಸ್ಟ್ 2 to 3 years. ಕಳೆದ 2-3 ವರ್ಷಗಳಿಂದ ಈ ಕಂಪನಿಯ ಪ್ರಮೋಟರ್ಸ್ ಎಕ್ಸಿಟ್ ಗೆ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಫಂಡ್ ಲೈಫ್ ಆಫ್ ಕ್ರೆಡಿಟ್ ಆಕ್ಸೆಸ್ ಇಂಡಿಯಾ BV, ಈ ಕ್ರೆಡಿಟ್ ಆಕ್ಸೆಸ್ ಇಂಡಿಯಾ BV ಗೆ ಫಂಡ್ ನ ಅವಶ್ಯಕತೆ ಇದೆ. ಹಾಗಾಗಿ ಇವರು ತುಂಬಾ ದಿನದಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ಗೂ ಕೂಡ ಇಂಪಾರ್ಟೆಂಟ್ ಡೀಲ್ ಆಗುತ್ತೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಕೂಡ ಇಂಪಾರ್ಟೆಂಟ್ ಡೀಲ್ ಆಗುತ್ತೆ. ನೋಡಬಹುದು, MFI ಸ್ಪೇಸ್ ಅಂದ್ರೆ ಮೈಕ್ರೋ ಫೈನಾನ್ಸ್, ಎಸ್ಪೆಷಲಿ ದ ಸೈಜ್ ಆಫ್ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಕ್ಯಾನ್ ಹೆಲ್ಪ್ ದ ಬ್ಯಾಂಕ್ ಆನ್ 2 counts, ಬೂಸ್ಟ್ ಪ್ರಾಫಿಟಬಿಲಿಟಿ ಅಂಡ್ ಪ್ರಯಾರಿಟಿ ಸೆಕ್ಟರ್ ಲೋನ್. ಬ್ಯಾಂಕ್ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಇದು ವೀಕ್ ಇದೆ. ಹಾಗಾಗಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಕಂಪನಿಗೆ ಈ ರೀತಿಯ ಅಕ್ವಿಸಿಷನ್ ಬಹಳ ಮುಖ್ಯ ಆಗುತ್ತೆ. 2 ಕಂಪನಿಗಳಿಗೆ ಇದು ಬೇಕಾಗಿರುವಂತದ್ದು. ನೋಡೋಣ ಫೈನಲ್ ಆಗುತ್ತಾ ಅಂತ. ಸದ್ಯದ ಮಟ್ಟಿಗೆ ಇನ್ನೂ ಫೈನಲ್ ಆಗಿಲ್ಲ, ಜಸ್ಟ್ ಸುದ್ದಿಗಳಷ್ಟೇ. ಒನ್ಸ್ ಫೈನಲ್ ಆದ್ರೆ ಮೇ ಬಿ ಅದು 2ಕ್ಕೂ ಕೂಡ ಲಾಭವನ್ನು ತರಬಹುದು ಮುಂದಿನ ದಿನಗಳಲ್ಲಿ. ಇನ್ನು ನಿನ್ನೆಯಿಂದ ಹಲವಾರು ಆಟೋ ಕಂಪನಿಗಳು ತಮ್ಮ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ದಾರೆ. ಮಾರುತಿ ಸುಜುಕಿ ನೋಡಬಹುದು, ರೆಕಾರ್ಡ್ ಸೇಲ್ಸ್ ಅನ್ನ ಮಾಡಿದೆ. 1,74,229 ಯೂನಿಟ್ಸ್ ಅನ್ನ ಮಾರಾಟ ಮಾಡಿದೆ ಜನವರಿಯಲ್ಲಿ. ಬಟ್ ಲಾಸ್ಟ್ ಇಯರ್ ಹೋಲಿಸಿದ್ರೆ ಜಸ್ಟ್ 0.54% ಅಪ್ ಆಗಿದೆ. ಬಟ್ ರೆಕಾರ್ಡ್ ಸೇಲ್ಸ್ ಅನ್ನ ತಲುಪಿದೆ ಮಾರುತಿ ಸುಜುಕಿ ಜನವರಿಯಲ್ಲಿ. ಇನ್ನು ಟಾಟಾ ನೋಡಬಹುದು, 46% ಅಪ್ ಆಗಿದೆ ಇಯರ್ ಆನ್ ಇಯರ್. ಅದಕ್ಕಾಗಿನೇ ಟಾಟಾ ಮೋಟಾರ್ಸ್ ಅಲ್ಲಿ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ. ಹಿಂದಿನ ವರ್ಷ ಬರೀ 48,076 ಯೂನಿಟ್ಸ್ ಅನ್ನ ಸೇಲ್ ಮಾಡಿತ್ತು. ಈ ವರ್ಷದಲ್ಲಿ ನೋಡಬಹುದು, ಅಂದ್ರೆ ಈ ವರ್ಷದಲ್ಲ ಸಾರಿ ಜನವರಿ ತಿಂಗಳಲ್ಲಿ 70,222 ಯೂನಿಟ್ಸ್ ಅನ್ನ ಮಾರಾಟ ಮಾಡಿದೆ. ಇನ್ನು ಮಹೀಂದ್ರ ಕೂಡ 25% ಗ್ರೋತ್ ರಿಪೋರ್ಟ್ ಮಾಡಿದೆ. 50,659 ಯೂನಿಟ್ಸ್ ಇಂದ 63,510 ಯೂನಿಟ್ಸ್ ಗೆ ಅಪ್ ಆಗಿದೆ. ಯುಂಡೈ ಮೋಟಾರ್ಸ್ ಕೂಡ 9.5% ಜಂಪ್ ಕಂಡಿದೆ. 54,000 ಯೂನಿಟ್ಸ್ ಇಂದ 59,107 ಯೂನಿಟ್ಸ್ ಗೆ ಹೋಗಿದೆ. ಟೊಯೋಟಾ ಕೂಡ 17% ಸೇಲ್ಸ್ ಜಾಸ್ತಿ ಮಾಡ್ಕೊಂಡಿದೆ. 26,178 ಯೂನಿಟ್ಸ್ ಇಂದ 30,630 ಯೂನಿಟ್ಸ್ ಹೋಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇದೇ ಕಾರಣಕ್ಕೆ ಇವತ್ತು ನಿಫ್ಟಿ ಆಟೋದಲ್ಲಿ ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿರೋದು. ನಿನ್ನೆ ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದ ನಂತರ ಈ ಡೇಟಾಗಳು ರಿಲೀಸ್ ಆಗ್ಲಿಕ್ಕೆ ಶುರುವಾಯಿತು. ಹಾಗಾಗಿ ನಿನ್ನೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಲಿಲ್ಲ. ಜೊತೆಗೆ ಬಜೆಟ್ ಪಾನಿಕಿಂಗ್ ಕೂಡ ಇತ್ತು. ಆಕ್ಚುಲಿ ಇವತ್ತು ರಿಯಾಕ್ಷನ್ ಬಂತು ಆಟೋ ಸೆಕ್ಟರ್ ಅಲ್ಲಿ. ಇನ್ನು ಹಲವಾರು ಕಂಪನಿಗಳು ರಿಪೋರ್ಟ್ ಮಾಡಿದೆ. ಇಂಪಾರ್ಟೆಂಟ್ ಆಗಿರುವಂತವನ್ನು ನಾವು ನೋಡಿದ್ರೆ ಹೀರೋ ಮೋಟೋ ಕಾರ್ಪ್ ನೋಡಬಹುದು. ಟೋಟಲ್ ಸೇಲ್ಸ್ 26% ಅಪ್ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಡೊಮೆಸ್ಟಿಕ್ ಸೇಲ್ಸ್ 26% ಅಪ್ ಆಗಿದೆ. ಎಕ್ಸ್ಪೋರ್ಟ್ 24% ಅಪ್ ಆಗಿದೆ. ನಂತರ ಅಶೋಕ್ ಲೇಲ್ಯಾಂಡ್ ಸೇಲ್ಸ್ ಅಲ್ಲಿ 27% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 31% ಅಪ್ ಆಗಿದೆ. ನಂತರ ಐಷರ್ ಮೋಟಾರ್ಸ್ ನೋಡಬಹುದು, VACV ನಿಯರ್ಲಿ 25% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 23.6% ಅಪ್ ಆಗಿದೆ. TVS ಮೋಟಾರ್ಸ್ ಅಲ್ಲಿ 29% ಅಪ್ ಆಗಿದೆ ಟೋಟಲ್ ಸೇಲ್ಸ್. 2 ವೀಲರ್ ಸೇಲ್ಸ್ 28% ಅಪ್ ಆದ್ರೆ 3 ವೀಲರ್ ಸೇಲ್ಸ್ 77% ಅಪ್ ಆಗಿದೆ ಇಯರ್ ಆನ್ ಇಯರ್. ಒಳ್ಳೆ ಜಂಪ್ ಅಂತಾನೆ ಹೇಳ್ಬೋದು TVS ಮೋಟಾರ್ ಸೇಲ್ಸ್ ಅಲ್ಲಿ. ನಂತರ ರಾಯಲ್ ಎನ್ಫೀಲ್ಡ್ ಅಲ್ಲಿ ನೋಡಬಹುದು, ಸೇಲ್ಸ್ 14% ಅಪ್ ಆಗಿದೆ. ಡೊಮೆಸ್ಟಿಕ್ ರಾಯಲ್ ಎನ್ಫೀಲ್ಡ್ ಸೇಲ್ಸ್ 16% ಅಪ್ ಆದ್ರೆ ಎಕ್ಸ್ಪೋರ್ಟ್ಸ್ 5% ಅಪ್ ಆಗಿದೆ. ಇನ್ನು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ನೋಡಬಹುದು, 29.9% ಅಪ್ ಆಗಿದೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್. ಹಾಗೆ ಅದರಲ್ಲಿ ಡೊಮೆಸ್ಟಿಕ್ ಸೇಲ್ಸ್ 29% ಅಪ್ ಆಗಿದೆ. ಇನ್ನು M&M ಡೊಮೆಸ್ಟಿಕ್ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ನೋಡಬಹುದು, 46% ಅಪ್ ಆದ್ರೆ ಎಕ್ಸ್ಪೋರ್ಟ್ಸ್ 72% ಅಪ್ ಆಗಿದೆ. ಫಾರ್ಮ್ ಎಕ್ವಿಪ್ಮೆಂಟ್ಸ್ ಟೋಟಲ್ 47% ಅಪ್ ಆಗಿದೆ. ಇನ್ನು ಎಕ್ಸ್ಪೋರ್ಟ್ಸ್ ಅಲ್ಲಿ 5% ಅಪ್ ಆದ್ರೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 25% ಅಪ್ ಆಗಿದೆ. ಡೊಮೆಸ್ಟಿಕ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 22% ಅಪ್ ಆಗಿದೆ. ತುಂಬಾ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬೋದು ಆಟೋ ಸೇಲ್ಸ್ ಡೇಟಾ ನೋಡಿದ್ರೆ. ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಬಂದಿದೆ ಸೆಕ್ಟರ್ ಅಲ್ಲಿ. ಟಾಟಾ ಮೋಟಾರ್ಸ್ PV ನಾವೀಗ ತಾನೇ ನೋಡಿದ್ವಲ್ಲ ಆಗ್ಲೇ. ಇಂಡೈ ಮೋಟಾರ್ಸ್ ನೋಡಿದ್ವಿ. ಎಸ್ಕಾರ್ಟ್ಸ್ ಕುಬೋಟಾ ನೋಡಬಹುದು, ಟೋಟಲ್ ವೆಹಿಕಲ್ ಸೇಲ್ಸ್ 46.9% ಅಪ್ ಆಗಿದೆ. ಡೊಮೆಸ್ಟಿಕ್ 50.8, ಎಕ್ಸ್ಪೋರ್ಟ್ಸ್ 8.3% ಅಪ್ ಆಗಿದೆ. SML ಮಹೀಂದ್ರ ಕಾರ್ಗೋ ವೆಹಿಕಲ್ ಸೇಲ್ಸ್ 31% ಅಪ್ ಆದ್ರೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 30% ಅಪ್ ಆಗಿದೆ. ಟೋಟಲ್ ಸೇಲ್ಸ್ 30% ಅಪ್ ಆಗಿದೆ. ತುಂಬಾ ಒಳ್ಳೆ ಸೇಲ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಆಟೋ ಸೆಕ್ಟರ್ ಅಲ್ಲಿ. ಹಾಗಾಗಿನೇ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಈ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ GST ರ್ಯಾಷನಲೈಸೇಷನ್ ಆದ್ಮೇಲೆ ಸಾಕಷ್ಟು ಅಪಾರ್ಚುನಿಟೀಸ್ ಈ ಸೆಕ್ಟರ್ ಅಲ್ಲಿ ಇದೆ. ಬಟ್ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿ, ಶಾರ್ಟ್ ಟರ್ಮ್ ವ್ಯೂ ನಲ್ಲಿ ಅಲ್ಲ. ಯಾಕಂದ್ರೆ ಈಗಾಗಲೇ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಇನ್ನೂ ಕೂಡ ಸಾಕಷ್ಟು ಅವಕಾಶಗಳು ಈ ಸೆಕ್ಟರ್ ಅಲ್ಲಿ ಇದೆ. ಬಟ್ ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಡೆ ನಾವು ನೋಡಿ ಹೂಡಿಕೆ ಮಾಡಬೇಕು ಅಷ್ಟೇ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.